ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬಿಜೆಪಿಗೆ ಬೀಫ್ ದೇಣಿಗೆಯ ಶಾಕ್. ಚುನಾವಣಾ ಆಯೋಗದ ವರದಿಯಿಂದ ಬಹಿರಂಗ. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೋರಕ್ಷಣೆ, ಗೋಮಾತೆ ಎಂದು ಭಾಷಣ ಮಾಡುವ ಆಡಳಿತಾರೂಢ ಬಿಜೆಪಿಯ ಅಸಲಿ ಮುಖ ಈಗ ಚುನಾವಣಾ ಆಯೋಗದ ದಾಖಲೆಗಳಿಂದ ಬಯಲಾಗಿದೆ. ಒಂದೆಡೆ ಗೋಹತ್ಯೆ ವಿರುದ್ಧ ಆಕ್ರೋಶ ಹೊರಹಾಕುತ್ತಲೇ ಮತ್ತೊಂದೆಡೆ ದೇಶದ ಅತಿದೊಡ್ಡ ಬೀಫ್ ರಫ್ತುದಾರರಿಂದ ಕೋಟ್ಯಂತರ ರೂಪಾಯಿ ದೇಣಿಗೆ ಪಡೆದಿರುವುದು ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ದೇಶದ ಅಗ್ರ ಬೀಫ್ ರಫ್ತುದಾರ ಸಂಸ್ಥೆಯಾದ ಅಲ್ಲಾನಾ ಗ್ರೂಪ್ ನಿಂದ ಬಿಜೆಪಿಗೆ ಸಂದಿದೆ ಭರ್ಜರಿ 30 ಕೋಟಿ ರೂಪಾಯಿ ಮೊತ್ತ. 2014ರಲ್ಲಿ ಯುಪಿಎ ಸರ್ಕಾರದ ವಿರುದ್ಧ ಪಿಂಕ್ ರೆವಲ್ಯೂಷನ್, ಗುಲಾಬಿ ಕ್ರಾಂತಿ ಎಂದು ಗುಡುಗಿದ್ದ ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲೇ ದಾಖಲೆ ಬರೆದ ಮಾಂಸ ರಫ್ತು 2025ರಲ್ಲಿ $4 ಬಿಲಿಯನ್ ಮೀರಿದ ವಹಿವಾಟು. ಹೌದು ವೀಕ್ಷಕರೇ, ಸ್ಕ್ರೋಲ್.ಇನ್ ವರದಿ ಮಾಡಿರುವ ಪ್ರಕಾರ ಇರ್ಫಾನ್ ಅಲ್ಲಾನಾ ನೇತೃತ್ವದ 160 ವರ್ಷ ಹಳೆಯ ಅಲ್ಲಾನಾ ಗ್ರೂಪ್ 2024ರಿಂದ 25ರ ಅವಧಿಯಲ್ಲಿ ಬಿಜೆಪಿಗೆ ಬರೋಬ್ಬರಿ 30 ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿದೆ. 2014ರ ಚುನಾವಣಾ ಪ್ರಚಾರದ ವೇಳೆ ಅಂದಿನ ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರವನ್ನು ಪಿಂಕ್ ರೆವಲ್ಯೂಷನ್ ಉತ್ತೇಜಿಸುತ್ತಿದೆ ಎಂದು ಟೀಕಿಸಿದ್ದರು. ಆದರೆ ವಾಸ್ತವದಲ್ಲಿ ಮೋದಿ ಸರ್ಕಾರದ ಅಡಿಯಲ್ಲಿಯೇ ಈ ಬೀಫ್ ಉದ್ಯಮವು ಅಬ್ಬರವಿಲ್ಲದೆ ಯಶಸ್ಸು ಸಾಧಿಸಿದೆ. ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2018ರ ನಂತರ ಇದೇ ಮೊದಲ ಬಾರಿಗೆ ಮಾಂಸ ರಫ್ತು $4 ಬಿಲಿಯನ್ ಗಡಿ ದಾಟಿದೆ. ಆದರೆ ಇಲ್ಲಿ ಎದ್ದಿರುವ ಮುಖ್ಯ ಪ್ರಶ್ನೆಯೆಂದರೆ, ಒಂದೆಡೆ ಹಿಂದುತ್ವ ಮತ್ತು ಗೋರಕ್ಷಣೆಯ ಹೆಸರಿನಲ್ಲಿ ಬೀಫ್ ಉದ್ಯಮವನ್ನು ಗುರಿಮಾಡಲಾಗುತ್ತಿದೆ. ಆದರೆ ಅದೇ ಉದ್ಯಮದ ಹಣದಿಂದ ಪಕ್ಷದ ಖಜಾನೆ ತುಂಬಿಸಿಕೊಳ್ಳುತ್ತಿರುವುದು ಆಶ್ಚರ್ಯ. ಗೋಮಾತೆ ಎಂದು ಪೂಜಿಸುವ ಪಕ್ಷಕ್ಕೆ ಮಾಂಸ ರಫ್ತುದಾರರ ಹಣ ಈಗ ಪವಿತ್ರವಾಯಿತೆ ಎಂಬ ಚರ್ಚೆಗಳು ಜನರಲ್ಲಿ ಹೆಚ್ಚಾಗಿದೆ. ಸಣ್ಣ ಸಣ್ಣ ಬೀಫ್ ವ್ಯಾಪಾರಿಗಳ ಮೇಲೆ ದೇಶಾದ್ಯಂತ ಗುರಿಮಾಡಿಕೊಂಡು ಗೋವು ಹತ್ಯೆ ನಿಷೇಧ ಕಾಯ್ದೆ ಯಂತಹ ಕಾನೂನು ಮಾಡಿ ದೇಶದ ಜನರಿಗೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಜನರ ಚರ್ಚೆಯಾಗುತ್ತಿದೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.